ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಭೂಮಿಗೆ ಅಂದರೆ ಒಂದು ತಿಂಗಳದು ಏನು ನಮ್ಮ ಹೆಣ್ಮಕ್ಳಿಗೆ ಡೇಟ್ ಬರುತ್ತೋ ಅದು ಬಂದಿರುತ್ತೆ. ಹಾಗಾಗಿ ಅವರಮ್ಮನ ಹತ್ರ ಸೊಲ್ಯೂಷನ್ ತೊಗೊಳಕ್ಕೆ ಅಂತ ಬಂದಿರ್ತಾನೆ. ಹೊಟ್ಟೆ ನೋವು ಅಂತ ಬಂದಿರುತ್ತೆ ಅವಳಿಗೆ. ಅಮ್ಮ ಅದು ಭೂಮಿಗೆ ಹೊಟ್ಟೆ ನೋಯ್ತಾ ಇದೆಯಮ್ಮ ಅಂತ ಹೇಳಿ ಸಂಗೀತ ಅವ್ರ ಹತ್ರ ಹೇಳ್ತಾ ಇರ್ತಾನೆ. ಆಗ ಹೌದೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಕಣೋ, ಡಾಕ್ಟ್ರನ್ನ ಕರೆಸೋ ಅಂತಂದಾಗ ಅಮ್ಮ ಆ ಥರ ಹೊಟ್ಟೆ ನೋವಲ್ಲಮ್ಮ ಅದು ಇದು ಅಂತ ಮಾತಾಡ್ತಾ ಇರ್ತಾನೆ. ಬಿಡೋ ನನಗೆ ಅರ್ಥ ಆಯಿತು. ಅದು ಹೆಣ್ಮಕ್ಳಿಗೆ ಎಲ್ಲರಿಗೂ ಕಾಮನಾಗಿ ಬಂದೇ ಬರುತ್ತೆ ಕಣೋ. ಹೌದು ನೀನು ಅರ್ಥ ಮಾಡ್ಕೊಂಡು ಬಂದಿದೆಯಲ್ಲ ಅಮ್ಮ, ಅದಕ್ಕೇನಮ್ಮ ಮಾಡೋದು ಅಂತ ಕೇಳ್ತಾನೆ. ಆವಾಗ ಅಜಿತ್ ಕೇಳಿದ ತಕ್ಷಣವೇ ಅವರಮ್ಮ ಇದ್ಕೊಂಡು ಒಂದು ನಿಮಿಷ ವೆಯ್ಟ್ ಮಾಡೋ, ನಾನು ಹೋಗಿ ಕಷಾಯನ ಮಾಡ್ಕೊಂಡು ತಂದು ಕೊಡ್ತೀನಿ. ಆ ಕಷಾಯನ ಕುಡಿಸಿದ ಮೇಲೆ ಭೂಮಿಗೆ ಹುಷಾರಾಗಲಿಲ್ಲ ಅಂತಂದರೆ ಡಾಕ್ಟ್ರನ್ನ ಕರೆಸುವಂತೆ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ. ಭೂಮಿ ಹೊಟ್ಟೆ ನೋವಿಂದ ಒದ್ದಾಡ್ತಾ ಇರ್ತಾಳೆ ಕೆಡ್ಗಾಳೆ ಮಲಿಕೊಂಡು. ಹಾಗೆಯೇ ಇನ್ನು ಅಜಿತ್ ಇದ್ಕೊಂಡು ಆಯ್ತಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ ನೀವು ಮಾಡಿಕೊಟ್ಟಿದ್ದಕ್ಕೆ ಅಂತಂದಾಗ, ನೋಡೋ ಅವಳ ಕಷ್ಟನ ನೀನು ಅರ್ಥ ಮಾಡಿಕೊಂಡು ಹೊಟ್ಟೆ ನೋವು ಅಂತೇಳಿ ನನ್ನ ಹತ್ರ ಬಂದು ಹೇಳಿದ್ಯಾ. ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಥರ ಇರುತ್ತೆ ಕಣೋ, ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡ ಅಜಿತ್, ಹೋಗ್ಬಿಟ್ಟು ಅವಳಿಗೆ ಕಷಾಯನ ಕೊಡು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಆಗ ಸಂಗೀತ ಅವ್ರು ಅನ್ಕೋತಾರೆ, ನನ್ನ ಮಗನಿಗೆ ಎಷ್ಟು ಒಳ್ಳೆ ಮನಸ್ಸು ಬಂದಿದೆ. ಆ್ಯಕ್ಚುಲಿ ಈ ಥರ ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಯೋಚನೆ ಮಾಡಿ ಹೆಣ್ಮಕ್ಳನ್ನ ಈ ಟೈಮಲ್ಲಿ 3 ದಿನ ಚೆನ್ನಾಗಿ ನೋಡಿಕೊಂಡ್ರೆ ಅಂತೂ ತುಂಬ ಖುಷಿ ಆಗುತ್ತಪ್ಪ. ಆದರೆ ನನ್ನ ಮಗನಿಗೆ ಇಂಥ ಬುದ್ಧಿ ಬಂದಿದೆಯಲ್ವಾ, ಅದು ನನ್ನಿಂದನೇ ಬಂದಿರೋದು ನನ್ನ ಮಗನಿಗೆ ಅಂತ ಸಂಗೀತ ಅವರು ತುಂಬ ಖುಷಿ ಪಡ್ತಾರೆ. ಇಲ್ಲಿ ಒಂದು ಕಡೆ ತುಂಬ ಹೊಟ್ಟೆನಿಂದ ನರಳ್ತಾ ಇರ್ತಾರೆ ಭೂಮಿಕಾ. ಆಗ ಅಲ್ಲಿಗೆ ಬಂದುಬಿಟ್ಟು ಅಜಿತು ಭೂಮಿ ಎದ್ದೋಳು ಅಂತ ಹೇಳಿ ಎದ್ದೊಳಿಸ್ತಾರೆ. ಯಾಕೆ ಸಾಹೇಬ್ರೆ ಅಂತ ಕೇಳಿದಾಗ ಎದ್ದಳು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕಷಾಯನ ಕೊಡ್ತಾರೆ. ಇದು ಅಮ್ಮನ ಹತ್ರ ಹೇಳಿ ಕಷಾಯನ ತೊಗೊಂಡು ಬಂದಿದ್ದೀನಿ, ಕುಡಿ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗೆ ಹೊಟ್ಟೆ ನೋವು ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಸಾಹೇಬ್ರೆ ಅಂದಾಗ, ನೀನು ಹೊಟ್ಟೆ ಇಟ್ಕೊಂಡು ಓದಾಡ್ತಿದ್ದು ನಾನು ನೋಡಿದೆ, ಅದಕ್ಕೆ ಹೋಗಿ ಅಮ್ಮನ ಹತ್ರ ಹೇಳ್ಬಿಟ್ಟು ಈ ಕಷಾಯನ ಮಾಡಿಸ್ಕೊಬಂದಿದ್ದೀನಿ, ಕುಡಿ ಭೂಮಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಗ ಅರ್ಧ ಕುಡಿತಾಳೆ ಭೂಮಿ. ನನಗೆ ಈಗ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ ಹೊಟ್ಟೆ ನೋವು, ಈ ಕಷಾಯನ ಸ್ವಲ್ಪ ಬಿಟ್ಟು ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಆ ಕಷಾಯನ ಎತ್ತಿಡೋಕ್ಕೆ ಅಂತ ಹೋಗ್ತಾಳೆ. ಹಾಗಾದರೆ ಕೊಡಿ ನಾನೇ ಎತ್ತಿಡ್ತೀನಿ ಅಂತ ಆ ಗ್ಲಾಸ್ನ ಇಸ್ಕೊಂಡು ಟೇಬಲ್ ಮೇಲೆ ಇಡ್ತಾನೆ. ಇಟ್ಟ ತಕ್ಷಣ ತುಂಬ ಖುಷಿಯಾಗುತ್ತೆ ಭೂಮಿ ಕೂಡ. ಅಜಿತ್ಗೂ ಅಷ್ಟೇ ಸ್ವಲ್ಪ ಸಮಾಧಾನ ಆದ್ಲಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಬೇಡ್ಶೀಟ್ನೆಲ್ಲ ಹಾಕ್ಬಿಟ್ಟು ಮಲಗಿಸ್ತಾನೆ. ಹಾಗೇ ನೋಡಿಕೊಂಡು ಮುಖನ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ವಾ ಮಂತ್ಲಿ ಈ 4 ತಿಂಗಳಲ್ಲಿ ಅವಳು ಹೇಗೆ ಮಲ್ಕೊಂಡ್ಲೆ ಏನೋ ಕೆಳಗಡೆ, ನಾನು ಒಂದಿನೂ ವಿಚಾರಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡ್ಕೊತಾನೆ. ಹಾಗೆಯೇ ಇಲ್ಲಿ ಭೂಮಿ ಎದ್ಬಿಟ್ಟು ಕಾಲು ಕೈಯೆಲ್ಲ ಇಟ್ಕೊಂಡು ತುಂಬ ಫೀಲಿಂಗ್ ಮಾಡ್ಕೊಂಡು ಓದಾಡ್ತಾ ಇರ್ತಾಳೆ. ಆಗ ಅಜಿತ್ ಬಂದ್ಬಿಟ್ಟು ಕಾಲು ಕೈನೆಲ್ಲ ಒತ್ತಕ್ಕೆ ಅಂತ ಹೋಗ್ತಾನೆ. ಸಾಹೇಬ್ರೆ ಇದನ್ನೆಲ್ಲ ಮಾಡಬೇಡಿ ಸಾಹೇಬ್ರೆ ಅಂದಾಗ, ಏನೂ ಆಗಲ್ಲ, ನನ್ನ ಹೆಂಡ್ತಿಗೆ ಗಂಡ ಮಾಡಿದ್ರೆ ಯಾವ ತೊಂದರೆನೂ ಇಲ್ಲ ಬಿಡು ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನಾವು ಗಂಡ ಹೆಂಡ್ತಿ ಅಲ್ಲ ಸಾಹೇಬ್ರೆ, ಕಾಂಟ್ರಾಕ್ಟ್ ಮದುವೆ ಮಾಡಿಕೊಂಡು ಗಂಡ ಹೆಂಡ್ತಿ ಆಗಿರೋರು ನಾವು, ಯಾವತ್ತಿದ್ರೂ ದೂರ ಆಗ್ತೀವಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಅಜಿತ್ತು ಕಾಲಿಟ್ಕೊಂಡಿರ್ತಾನಲ್ಲ ಆ ಕಾಲ ಹಂಗೆ ಕೈನ ಎತ್ತಿಬಿಡ್ತಾನೆ. ಎತ್ತಿದ ತಕ್ಷಣ ತುಂಬ ಫೀಲ್ ಆಗಿಬಿಟ್ಟು ಅಜಿತ್ನಿಗೆ ಸುಮ್ಮನೆ ಅವಳ ಪಾಡಿಗಳು ಮಲ್ಕೋತಾಳೆ. ಸಾಹೇಬ್ರೆ ನೀವು ಯೋಚನೆ ಮಾಡಬೇಡಿ, ನಾವು ಹೆಣ್ಮಕ್ಳಿಗೆ ಅಭ್ಯಾಸ ಇರುತ್ತೆ ಈ ಕಷ್ಟನೆಲ್ಲ ಅನುಭವಿಸೋದು. ಯಾಕೆ ಅಂತಂದರೆ ನಾವು ಒಂದು ಜೀವಕ್ಕೆ ಜನ್ಮನೇ ಕೊಡ್ತೀವಿ, ಅದಕ್ಕಿಂತ ಕಷ್ಟ ಏನೂ ಇಲ್ಲ. ಇದು 3 ತಿಂಗಳಿಗೆ ಒಂದ್ಸರಿ ಬಂದೇ ಬರುತ್ತೆ ಮಂತ್ಲಿ ಅಂತ ಹೇಳ್ಬಿಟ್ಟು ಭೂಮಿಕಾ ಸಮಾಧಾನ ಮಾಡ್ತಾಳೆ ಅಜಿತ್ಗೆ. ಇಲ್ಲಿ ಅಜ್ಜಿಗೆ ಸಂಗೀತ ಅವರು ಅವರಮ್ಮನಿಗೆ ಹೂವನ್ನ ಮುಡಿಸ್ತಾ ಇರ್ತಾರೆ. ಹಾಗೆಯೇ ಅವರಮ್ಮನ ಕೈಲಿ ಹೇಳ್ತಾ ಇರ್ತಾರೆ, ಅಮ್ಮ ಅಜಿತು ರಾತ್ರಿ ನನ್ನ ಹತ್ರ ಬಂದ್ಬಿಟ್ಟು ಕಷಾಯನ ಮಾಡಿಸ್ಕೊಂಡು ಹೋದ. ಯಾಕೆ ಅಂತ ಕೇಳಿದ್ಕೆ ಭೂಮಿ ಮಂತ್ಲಿ ಪೀರಿಯಡ್ ಆಗಿದ್ದಾಳಂತೆ, ಅದಕ್ಕೋಸ್ಕರ ಅವಳಿಗೆ ತುಂಬ ಹೊಟ್ಟೆ ನೋಯ್ತಾ ಇತ್ತಂತೆ. ಅದನ್ನು ನೋಡಿ ಅವನಿಗೆ ತಡ್ಕೊಳ್ಳಾರ್ದ ಬಂದ್ಬಿಟ್ಟು ಅಮ್ಮ ಈ ರೀತಿ ಅಂತ ಹೇಳ್ಬಿಟ್ಟು ಕಷಾಯನ ಮಾಡಿಸ್ಕೊಂಡೋದ. ಎಷ್ಟು ಕೇರ್ ಮಾಡ್ತಾನೆ ಗೊತ್ತಾ ಅಮ್ಮ ಅಜಿತು ಅಂತ ಅಂದಾಗ, ಹೌದು ಕಣೆ ನಮ್ಮ ಯಜಮಾನ್ರು ಕೂಡ ಇದೇ ರೀತಿಯೇ ಮಾಡ್ತಾ ಇದ್ದಿದ್ದು, ನನಗೂ ಕೂಡ ಅವನಿಗೆಲ್ಲ ತಾತನ ಬುದ್ಧಿನೇ ಬಂದಿದೆ ಕಣೆ ಅಂದಾಗ, ಹೌದು ಅಮ್ಮ ತುಂಬ ಖುಷಿಯಾಯಿತು. ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ಮಂತ್ಲಿ ಪ್ರಾಬ್ಲಮ್ ಬಂದೇ ಬರ್ತಾ ಇರುತ್ತೆ. ಆದರೆ ಅಜಿತು ಎಷ್ಟೊಂದು ಈ ಕಷ್ಟನೆಲ್ಲ ನೋಡಿಬಿಟ್ಟು ಅವನ ಹತ್ರ ಬಂದು ಶೇರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕೇರ್ ಮಾಡಿದ್ನಮ್ಮ, ನನಗೆ ತುಂಬ ಖುಷಿಯಾಯಿತು ಇದನ್ನೆಲ್ಲ ಬಂದು ನನ್ನ ಹತ್ರ ಶೇರ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಸಂಗೀತ ಅವರು ತುಂಬ ಖುಷಿ ಪಟ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅಪ್ಪು ಹಾಗೇ ಇಲ್ಲಿ ಅಂಜಲಿ ಎಲ್ಲರೂ ಕೂಡ ತುಂಬ ಕೋಪ ಮಾಡಿಕೊಂಡು ಕೂತಿರ್ತಾರೆ.
ಇಲ್ಲಿ ಅಂಜು ಒಂದು ಕನಸು ಕಾಣ್ತಾಳೆ, ಅವರಿಬ್ಬರು ರೊಮ್ಯಾಂಟ್ ಮೂಡಲ್ಲಿರೋದನ್ನ ನೋಡ್ತಾಳೆ. ಹಾಗೆಯೇ ಇಲ್ಲಿ ಬಂದು ಕಾಫಿ ಮಾಡಿಕೊಟ್ಟಿದ್ದು ಭೂಮಿ ನಗ್ತಾ ಇರೋದು, ತುಂಬ ಚೆನ್ನಾಗಿ ರೆಡಿಯಾಗಿರೋದು. ಹಾಗೆಯೇ ಅವಳಿಗೆ ಭೂಮಿಗೆ ಕಾಫಿ ಕೊಟ್ಬಿಟ್ಟು ಬಂದುಬಿಟ್ಟು ದೋಸೆನ ಹಾಕ್ತಾ ಇರ್ತಾನೆ. ಹಾಗೆಯೇ ಬ್ರಷ್ ಕೋಲ್ಗೇಟ್ ಕೂಡ ಕೈಗೆ ಕೊಡ್ತಾನೆ. ಹಾಗೆಯೇ ಟವಲ್ ಕೂಡ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲಿ ಒಂದು ಕಡೆ ಅಡುಗೆ ಮನೆಗೆ ಬಂದುಬಿಟ್ಟು ದೋಸೆನ ಹಾಕ್ತಾನೆ ಅಜಿತ್ತು. ಆ ದೋಸೆ ಹಾಕ್ಬಿಟ್ಟು ತಟ್ಟೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಚಟ್ನಿ ಕೂಡ ಹಾಕ್ಕೊಂಡು ಹೋಗಿ ಭೂಮಿಗೆ ಟಿಫನ್ನ ತಿನ್ನಿಸ್ತಾನೆ ಅವನೇ ಕೂಡ. ಹಾಗೆಯೇ ಮತ್ತೆ ತುಂಬ ಚೆನ್ನಾಗಿ ನಮ್ಮ ಅಣ್ಣಂದು ರವಿಚಂದ್ರನ್ ಸಾಂಗ್ನ ಹಾಕ್ಕೊಂಡು ರೊಮ್ಯಾನ್ಸ್ ಮೂಡಲ್ಲಿ ಒಂದು ಸಾಂಗ್ನ ಹಾಕ್ಕೊಂಡು ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ. ತುಂಬ ಖುಷಿಯಿಂದ ರೊಮ್ಯಾನ್ಸ್ ಮೂಡಲ್ಲಿ ಇರೋದನ್ನೆಲ್ಲನ ತುಂಬ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಆ ಜೋಡಿನ ನೋಡೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿಯಿಂದ ಇರ್ತಾರೆ. ಅಷ್ಟೆಲ್ಲ ರೊಮ್ಯಾನ್ಸ್ ಮೂಡೆಲ್ಲ ಸ್ಟಾರ್ಟ್ ಆಗಿದ ತಕ್ಷಣವೇ ಇಲ್ಲಿ ಅಂಜುಗೆ ಇದು ಎಲ್ಲ ಸತ್ಯ ಆಗಿರಲ್ಲ, ದೊಡ್ಡ ಕನಸಾಗಿರುತ್ತೆ ಇದೆಲ್ಲ. ಅವಳು ಈ ಕನಸನ್ನ ಕಂಡುಬಿಟ್ಟು ಕಿರ್ಚಿಬಿಡ್ತಾಳೆ. ಕಿರ್ಚಿದ ತಕ್ಷಣ ಮನೆಯವರೆಲ್ಲ ಇವಳಿಗೆ ಏನಾಯ್ತಪ್ಪ ಈ ರೀತಿ ಕಿರಿಸ್ತಾಳೆ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾರೆ. ಏನೇ ಆಯಿತು ಅಂಜು ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಕೇಳಿದಾಗ ಏನಿಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಏನಮ್ಮ ನೀನು ಈ ರೀತಿ ಕಿರ್ಚ್ಕೊಂಡೆ, ಏನು ಬಂತು ಅಂತ ಕೇಳಿದಾಗ ಏನಿಲ್ಲ, ಏನೋ ಒಂದು ಕೆಟ್ಟ ಕನಸು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈ ಅಗ್ಲತ್ತಲ್ಲಿ ಏನೇ ಕೆಟ್ಟ ಕನಸು ಬಿತ್ತು ನಿನಗೆ ಅಂತ ಕೇಳಿದಾಗ ಏನಿಲ್ಲ ಅಜ್ಜಿ, ಎಲ್ಲ ನಿನ್ನಿಂದನೇ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಇಲ್ಲಿ ಒಂದು ಕಡೆ ಸಂಗೀತ ಅವರು ಯೋಚನೆ ಮಾಡ್ತಾರೆ, ಈ ಹುಡುಗಿ ಏನು ಅಗ್ಲತ್ತಲ್ಲಿ ಇಷ್ಟು ಕೆಟ್ಟ ಕನಸು ಕಾಣ್ತಿದ್ದಾಳಲ್ಲ, ಏನಾದರೂ ನಮ್ಮ ಭೂಮಿ ಅಂಜಿ ಬಗ್ಗೆ ಹೇಳಬೇಕಾದಾಗೆ ಅಲ್ವಾ ಈ ರೀತಿ ಕೆಟ್ಟ ಕನಸು ಕಂಡಿದ್ದೀವಳು, ಏನಾದರೂ ಇವಳ ಮೇಲೆ ಕಣ್ಣಾಕ್ಬಿಟ್ಟಿದ್ದಾಳೆ ಇವಳು, ಬೇಗ ಮದುವೆ ಮಾಡಿ ಕಳಿಸ್ಬೇಕು ಇವಳ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಜ್ಜಿ ಒಂದು ಕಡೆ ಅಯ್ಯೋ ತೊಲೆ ಸಿಡ್ದಂಗೆ ಆಯ್ತಮ್ಮ, ಹೋಗಿ ಫಸ್ಟು ನೀನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬಾ ಅಂತ ಸಂಗೀತ ಅವ್ರಿಗೆ ಹೇಳ್ತಾಳೆ ಅಜ್ಜಿ. ಇಲ್ಲಿ ಒಂದು ಕಡೆ ಶ್ರವಣ್ ಅವರು ಹಾಗೆ ಭೂಮಿ ಮೈದ್ನ ಅಂದರೆ ಅಜಿತ್ ತಮ್ಮ ಇಬ್ಬರೂ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರ ಹಸ್ಬೆಂಡ್ನ ಕರ್ಕೊಂಡು ಹೋಗಿ ಬರ್ತಾ ಇರ್ತಾರೆ. ಅಪ್ಪ ಬಾಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಜಿಮ್ ಮಾಡಬೇಕಪ್ಪ ಅಂದಾಗ, ಅಮ್ಮ ನೋಡಿ ಅಮ್ಮ ಇವ್ರು ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ, ಅಕ್ಕ ಎಷ್ಟೊಂದು ಕರಿತೀವಿ ಗೊತ್ತಾ ಭಾವನ, ಬನ್ನಿ ಜಿಮ್ಗೆ ಹೋಗೋಣ, ಬನ್ನಿ ವಾಕ್ ಮಾಡೋಣ, ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ, ಆದರೆ ಇವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಕ್ಕ ಅಂತ ಶ್ರವಣ್ ಕೂಡ ಹೇಳ್ತಾ ಇರ್ತಾರೆ. ಕರ್ಕೊಂಡೋಗು ಫಸ್ಟ್ ಇವ್ರನ್ನ ಕರ್ಕೊಂಡೋಗು ಫಸ್ಟು ವಾಕ್ ಮಾಡಿಸ್ಬಿಟ್ಟು 1 ತಿಂಗಳಿಗೆ ಸಣ್ಣ ಆಗಬೇಕು ನೀವು ಅಂತ ಹೇಳಿದಾಗ, ಅಕ್ಕ 1 ತಿಂಗಳಿಗೆ ಯಾರಾದರೂ ಸಣ್ಣ ಆಗುತ್ತಾ ಅಕ್ಕ, 1 ವರ್ಷದಿಂದ ಬೆಳೆಸ್ಕೊಂಡಿರೋ ಬಾಡಿನ 1 ತಿಂಗಳಿಗೆಲ್ಲ ಸಣ್ಣ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಶ್ರವಣವ್ರು ನಗ್ತಾ ಇರ್ತಾರೆ. 3 ಜನ ವಾಕ್ ಮಾಡೋದು ನೋಡಿ ಇಲ್ಲಿ ಸಂಗೀತ ಅವ್ರ ಹಸ್ಬೆಂಡ್ ಇಟ್ಕೊಂಡು ನೀನು ಬಾ ವಾಕ್ ಮಾಡು, ನೀನು ಕೂಡ ದಪ್ಪ ಇದೆಯಲ್ಲ ಅಂತ ಕರಿತಾನೆ ಹೆಂಡ್ತಿನ. ಅಯ್ಯೋ ನಾನು ಇದಕ್ಕೆಲ್ಲ ಸರಿ ಹೋಗೋದಿಲ್ಲಪ್ಪ, ನನಗೆ ಅಡುಗೆ ಮಾಡೋ ಕೆಲಸ ತುಂಬ ಇದೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಹೋಗ್ತಾಳೆ. ಇಲ್ಲಿ ಒಂದು ಕಡೆ ಇವ್ರನ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂಜು ಗ್ಯಾಂಗ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು ಬಾಗ್ಲತ್ರ ನಿಂತ್ಕೋತಾರೆ. ಇನ್ನು ಭೂಮಿ ಎದ್ದು ಕೂತಿರ್ತಾಳೆ, ಅವಳಿಗೆ ತುಂಬ ಫೀಲ್ ಆಗಿರುತ್ತೆ. ತಿರ್ಗಾ ಸ್ನಾನ ಮಾಡಬೇಕು ಅಂತ ಎದ್ದು ರೂಮಿಗೆ ಹೋಗೋಣ ಅಂತ ಹೋಗ್ತಾಳೆ. ಅವಳು ರೂಮಿಗೆ ಸ್ನಾನಕ್ಕೆ ಅಂತ ಹೋದಾಗ ಅಜಿತ್ ಸುಮ್ಮನೆ ನಿಂತಿರ್ಬೇಕಾದಾಗ ಗ್ಯಾಪಲ್ಲಿ ಗ್ಯಾಂಗುಗಳೆಲ್ಲ ನೋಡಿಬಿಡ್ತಾನೆ. ನೋಡಿದ ತಕ್ಷಣವೇ ಭೂಮಿನ ವಾಪಸ್ ಕರೆದ್ಬಿಟ್ಟು ಅವ್ರನ್ನ ತೋರಿಸ್ತಾನೆ, ನೋಡು ಗ್ಯಾಂಗ್ ಎಲ್ಲ ಯಾವ ರೀತಿ ನಮ್ಮನ್ನು ಅಬ್ಸರ್ವ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಆಗ ಭೂಮಿ ನಿನ್ನ ಸ್ನಾನ ಮಾಡಿಸ್ಲಾ, ನಾನು ರೂಮಿಗೆ ಕರ್ಕೊಂಡು ಹೋಗ್ಲಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಬೇಡ ಸಾಹೇಬ್ರೆ ಅಂತಂದ ನಾಚಿಕೆ ಪಡ್ತಾ ಇರ್ತಾಳೆ. ಇಲ್ಲ ಭೂಮಿ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಹುರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಂದರೆ ಬಚ್ಚಲ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ತಾನೆ ಅಜಿತ್ತು. ಇವತ್ತಿನ ಸಂಚಿಕೆ ಇದಾಗಿತ್ತು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.